ರಿಲೀಸ್ ಕಾರ್ಯಕ್ರಮ ಅಂದ ತಕ್ಷಣ ಯೂಶುವಲಿ ನಾವು ನಿರೂಪಣೆ ಮಾಡುವಾಗ ಕೇಳ್ತೀವಿ ಯಾರು ಬರ್ತಿದಾರೆ ಗೆಸ್ಟ್, ಯಾರ ಕೈಲಿ ರಿಲೀಸ್ ಮಾಡಿಸ್ತಿದೀರಾ ಅಂತ. ಅದೇ ಪ್ರಶ್ನೆ ನಾನು ಈ ಟೀಮ್ ಕೂಡ ಕೇಳಿದ್ದೆ, ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಮೇಡಮ್ ನೀವು ಪ್ರೆಸ್ ಮೀಟಿಗೆ ಬನ್ನಿ, ನಾವು ಹೇಳ್ತೀವಿ ಅಂತ ಹೇಳಿದ್ರು. ಸೊ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಹೆಣ್ಮಕ್ಳುಗಳು ಬಂದಿದ್ದಾರೆ, ಮಹಿಳಾ ಮಹಿಳೆಯರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅವ್ರ ಕೈಯಲ್ಲೇ ಇವತ್ತು ಸಾಂಗ್ ಲಾಂಚ್ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸ್ತಾ ಇದೀವಿ ನಾವು. ಬನ್ನಿ ಮೇಡಮ್. ಸದ್ಯಕ್ಕೆ ಹಾಡ್ ನೋಡ್ಕೊ ಬರ್ಬೇಕು ನಾವು, ಹಂಗಾಗಿ ಇಡೀ ತಂಡಕ್ಕೆ ನೀವು ವಿಶ್ ಮಾಡಿ ನಿಮ್ ಸ್ಟೈಲ್ ಅಲ್ಲಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಹಾಡ್ ಲಾಂಚ್ ಆಗತ್ತೆ. ಹಾಡ್ ನೋಡ್ಕೊಂಡು ವಾಪಸ್ ಬಂದ್ಮೇಲೆ ಮಾತ್ ಮುಂದುವರ್ಸೋಣ. ಈ ತಂಡಕ್ಕೆ ಯಾರು ಕಾಲಪತ್ರ ತಂಡದಲ್ಲಿ ವರ್ಕ್ ಮಾಡಿದಾರೋ ಅವ್ರಿಗೆಲ್ಲ ಜಯ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲ ಮೇಡಮ್, ಈಗ ನಾವು ಹೆಣ್ಮಕ್ಳು ಒಳಗಡೆನೆ ಸೇರ್ಕೊಂಡು ಅಡ್ಗೆ ಮನೆಯಲ್ಲಿ ಕೆಲಸ ಮಾತ್ರ ಅಂತ ಸೀಮಿತವಾಗಿ ಇರ್ತಾರೆ. ಕೆಲವೊಂದು ಕಡೆ, ತುಂಬಾ ಕಡೆ ಇದೆ ಆತರ. ಹೊರಗಡೆ ಹೆಣ್ಮಕ್ಳು ಬೇರೆ ಕೆಲ್ಸಕ್ಕೆ ಹೋಗಿ ಬರುವಂತ ಹೆಣ್ಮಕ್ಳು ಬೇರೆ ಇದ್ದಾರೆ, ಮನೆ ಒಳಗಡೆ ಇರುವಂತ ಹೆಣ್ಮಕ್ಳು ಬೇರೆ ಇದ್ದಾರೆ. ಸೊ ಹಾಗಾಗಿ ಈ ಫಿಲಂ ಮುಖಾಂತರ ಸರ್, ಹೀರೋ ಸರ್ ಆಗಿರ್ಬೋದು, ಅವ್ರ ಮುಖಾಂತರ, ಅದು ಹೆಣ್ಮಕ್ಳು ಅಲ್ಲಿ ಬಂದಿಲ್ಲ ನಿಮ್ಮ ಸಾಂಗ್ ಅಲ್ಲಿ, ಗಂಡ್ ಮಕ್ಳ ಮುಖಾಂತರ ತೋರ್ಸಿದಿರಲ್ಲ, ಅದು ನಮ್ಗೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಬಹಳ ಸ್ಟೈಲಿಶ್ ಆಗಿ ಅಡ್ಗೆ ಮಾಡಿದಾರೆ ಅವರು. ಖುಷಿಯಾಗಿ ಪ್ರೀತಿಯಿಂದ ಡ್ಯಾನ್ಸ್ ಆಡ್ಕೊಂಡು, ಅವರು ಮನೇಲಿ ಹೆಂಗಸರು ಇದೇ ತರ ಡ್ಯಾನ್ಸ್ ಆಡ್ಕೊಂಡು ಮಾಡ್ಬೋದು ಅನ್ನೋದು ತೋರ್ಸ್ಕೊಟ್ಟಿದ್ದಾರೆ. ನೀವೆಲ್ಲ ಡ್ಯಾನ್ಸ್ ಆಡ್ಕೊಂಡು ಅಡ್ಗೆ ಮಾಡ್ತೀರಾ? ಹೇಳಕ್ಕಾಗಲ್ಲ, ಕೆಲವೊಂದು ಸಮಯ ಆಗ್ಬೋದು ಅಲ್ವಾ. ಮಕ್ಳು ಇರುವಾಗ ಅದು ತೆಕ್ಕೊಡು ಅಂದಾಗ ಅದೇ ಒಂದು ಡ್ಯಾನ್ಸ್ ಅಲ್ವಾ ಮ್ಯಾಮ್. ಅದನ್ನ ಎತ್ತೋದು, ಮಾಡೋದು, ಮಕ್ಕಳನ್ನ ಇದ್ ಮಾಡೋದು ಎಲ್ಲ ಓಕೆ, ಪ್ರೀತಿಯಿಂದ ಮಾಡಿದಾರೆ. ಅದೇ ಮೇನ್ ಇರೋದು. ಪ್ರೀತಿಯಿಂದ ಅವ್ರು ಎಷ್ಟು ಪ್ರೋತ್ಸಾಹದಿಂದ ಇದನ್ನ ಮಾಡಿದಾರೋ, ಜನಗಳು ಅದೇ ಪ್ರೀತಿಯಿಂದ ಬಂದು ಇದಕ್ಕೆ ಆರೈಸಿ ಅಂತ ಕೇಳ್ಕೊಳ್ತೀವಿ. ಆದ್ರೆ ಅವ್ರು ಮಾಡಿದಾರೆ, ಮಾಡ್ತಿರೋರು ಒಬ್ರು ಇದಾರೆ, ಅವ್ರನ್ನ ಕರಿಯೋಣ. ಇಷ್ಟೆಲ್ಲ ಎಲ್ಲಿ ಕಲ್ತಿರೋ ಅನ್ನೋದು ಅವ್ರನ್ನ ಕೇಳೋಣ. ಧನುಮಾಸ್ತ್ರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಸರ್ ಹೇಳಿದ್ದು ಸೆಂಟ್ರಲ್ ಹೋಗ್ತಾ ಆಯ್ತು. ಆಕ್ಚುಲಿ ಇದನ್ನೇ ಇಟ್ಕೊಂಡು ಆನ್ಸರಿಂಗ್ ಮಾಡ್ಬೇಕಾಗಿತ್ತು. ಈ ಹಾಡಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಇದು ಒಂಥರ ಲೋಗೋ ತರ, ಎಲ್ಲಾ ಹೆಣ್ಮಕ್ಳು ಫೇವ್ರೇಟ್ ಇದು. ಇದನ್ನೇ ತಿರ್ಸ್ಬೇಕು ಇವಾಗ. ಓಕೆ, ಡೆಫಿನೆಟ್ಲಿ ಓಕೆ ಮಾಸ್ಟರ್. ಮೈಕ್ ಇಟ್ಕೊಳ್ತೀನಿ, ಹೆಲ್ಪ್ ಮಾಡ್ತೀನಿ ನಾನು. ರೆಡಿ? ಅವ್ರು ಟ್ರೈ ಮಾಡ್ತಾರ? ಬೆಂಡ್ ಆಗಿದೆಯಾ ನೋಡಿ. ಇದು ನಾನು ಕೊಟ್ಟಿರೋದು ಸರ್, ಅವ್ರದ್ದಲ್ಲ. ಒಂದು ನಿಮಿಷ, ಬೆಂಡ್ ಆಗಿದೆ ಅಂತ ಇಲ್ಲಿ. ಸ್ಟ್ರೈಟ್ ಆಗಿದೆ ಸರ್. ಇಲ್ಲ ಸರ್, ಬೆಂಡ್ ಆಗಿಲ್ಲ ಸರ್. ಇನ್ನೊಂದು ಕೊಡಿ, ಇನ್ನೊಂದು ಕಷ್ಟದ್ ಕೊಡೋಣ. ಒಂದ್ ನಿಮಿಷ, ಬೆಂಡ್ ಆಗಿರೋದು, ಬೆಂಡ್ ಆಗಿಲ್ಲ ಇದು. ತಗೊಳ್ಳಿ, ಇದು ಕೊಡಿ. ಅದು ಚಿಕ್ಕ ಸೌಟ್ ಇತ್ತಲ್ಲ, ಅದು ಕೊಡಿ ಮನಿ. ಮಾಸ್ಟರ್ ಅದ್ ಹಿಂದೆ ಮಾಸ್ಟರ್ ಹಿಂಗ್ ಇಟ್ಕೊಂಡು ಗ್ರಿಪ್ ಇದೆ. ಇದು ಚಿಕ್ಕ ಸೌಟು. ಓ ಕೊಡಿ, ನಾನ್ ಟ್ರೈ ಮಾಡ್ಲಾ? ಎಲ್ಲಾರು ಮಾಡಿದ್ರು ಬರುತ್ತೆ. ಮಾಡಿ ಮುಖ ತೆಕ್ಕೋತಿಲ್ಲ. ಕೊಡಿ, ಮಾಡಿ. ಇದು ಹೋದಾದ್ಮೇಲೆ ಮೋಸ ಸರಿ ಬಿಟ್ಬಿಟ್ರೆ ವೆರಿ ಗುಡ್. ಅಂದ್ರೆ ಎಲ್ಲಾ ಸಾಂಗ್ ಅಲ್ಲೂ ನಾವು ಒಂದೊಂದು ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಯೂಶಲಿ ಡೈರೆಕ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಈ ಸಾಂಗ್ ಕೊಟ್ಟಾಗ್ಲೇ ನನಗೆ ಒಂದು ಟಾಸ್ಕ್ ಅನಿಸ್ತು. ಒಂದು ಏನಿದ್ ಚಾಲೆಂಜಿಂಗ್ ಈ ಸಾಂಗ್ ಅಲ್ಲೇ ಬಾಡ್ಲಿ, ಸೌಟು, ಈ ತರದೆಲ್ಲ ಇದೆ. ಆಮೇಲೆ ಇದು ನಿಮ್ಗೆ ಏನಿದ್ರು ಇವಾಗ ನಿಮ್ಗೆ ಲಿರಿಕಲ್ ವಿಡಿಯೋ ತೋರಿಸಿರೋ ಸಂದನೆ ಅಷ್ಟೇ. ಬಾಡ್ಲಿ ಎಲ್ಲ ತಿರುಗಿಸಿದ್ದಾರೆ, ಬಾಡ್ಲಿ ತಿರುಗಿಸಿದ್ದಾರೆ, ಲೈಟ್ರು, ಗ್ಯಾಸ್ ಲೈಟ್. ಯಾವ ಹೆಣ್ಮಕ್ಳು ಚಪಾತಿ ಹಿಟ್ಟನ್ನ ಹಂಗ್ ಕಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ. ಅದು ತೋರಿಸ್ದಂಗಿತ್ತು ಅದು ಹಿಟ್ಟಿನ ಮೇಲೆ. ಅದೇನಂದ್ರೆ ರೆಗ್ಯುಲರ್ ಆಗಿ ಹಿಟ್ಟು ಕಲ್ಸೋದಿದೆಯಲ್ಲ, ಅದ್ ಬೋರಿಂಗ್ ಅವ್ರಿಗೆ. ಓಕೆನಾ? ಮಿಲ್ಟ್ರಿ ಮಾಡಲ್ವಾ, ವಿತ್ ಬಾಕ್ಸಿಂಗು ಗೋಧಿ ಹಿಟ್ಟು ಕಲ್ಸೋದು ಎರಡು ಮಿಕ್ಸ್ ಮಾಡಿ ಮಾಡಿದ್ದಾರೆ. ಓಕೆ, ಹಂಗೆಲ್ಲ ವಿಷಯ. ಈಗ ನೀವು ಯಾರನ್ನ ಕರಿತೀರಾ ಇದನ್ನ ಟ್ರೈ ಮಾಡೋದಕ್ಕೆ? ನಮ್ಮ ಅಣ್ಣ ಬನ್ನೇಣ, ಅಣ್ಣ ಬನ್ನೇಣ. ಅನೂಪ್ ಸರ್ ಈಗ ಅನೂಪ್ ಸರ್
ಬೇಕಾಗ್ತಿದೆ ಯಾರಂತ ಸೌಟ್ ಕೊಡಿ ಅವನು ಸರಿ ಸೌಟ್ ಏನಕ್ಕೆ ಅದೇನೋ ಹಾಡಲ್ಲ ಅವರು ತಿರುಗಿಸಿದ್ದಾರೆ ಸರ್. ಹಾ ನೀವೊಂದ್ಸಲ ತಿರುಗಿಸಿ ಸರ್. ಅಷ್ಟೇ. ಹಲೋ ಹಲೋ, ಹಾ ಕೇಳುತ್ತೆ. ವಿಕ್ಕಿ ಅವ್ರನ್ನ ಕರಿಬೇಕು, ಬರ್ತಾರೆ. ಸುಮ್ನೆ ನಾನು ನಿಮ್ದು ಬೈಕ್ಸ್ ನೋಡಿದ್ವಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಸಾಂಗ್. ನಾನು ವಿಕ್ಕಿ ಸರ್ ದಬಾಳು ಅಂದ್ರೆ ನಾನು ಇಷ್ಟೊತ್ತು ಸಾಂಗ್ ಮ್ಯೂಸಿಕ್ ಮಾಡಿರೋರು ಬರ್ತಿರೋರು ಇಬ್ರು ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರ್ತಾ ಇಲ್ಲ, ಅದಕ್ಕೆ ಅವ್ರು ಬೈಕ್ ನೋಡೋಣ ಅಂದ್ರೆ ನಿಮ್ಗೆ ಸುಮ್ನೆ ನಾರ್ಮಲ್ ಆಗಿ ನಡ್ಕೊ ಬರ್ತಾ ಇದಾರೆ. ಅವ್ರು ವಿಕ್ಕಿ ಅವ್ರಿಗೆ ಒಂದು ಸರ್ಪ್ರೈಸ್ ಇರ್ಲಿ ಅನ್ಬಿಟ್ಟು. ಅಲ್ಲ 2.4 ವರ್ಷನ್ ಅಲ್ವಾ ಮೇಡಮ್ ನೀವೇ? ಬನ್ನಿ. ಓ ಈಗ ಈಗ ಅವ್ರ ಕೈಯಲ್ಲಿ ಅಡ್ಗೆ ಮಾಡ್ತಾರಲ್ಲ, ಇಲ್ಲಿ ಬನ್ನಿ ಮೇಡಮ್ ಮಧ್ಯ. ಹಾ ಸರ್, ಫಸ್ಟ್ ಅನೂಪ್ ಸರ್. ಹಾ ಹೇಳಿ ಮೇಡಮ್. ಅನೂಪ್ ಸಿಲಿನ್ 2.0 ಅನ್ನೋದ್ರ ಬಗ್ಗೆ ನಾವು ಸೌಂಡ್ಸ್ ಆಫ್ ಕಾಲಪತ್ರಲ್ಲಿ ಮಾತಾಡಿದ್ವಿ. ಈಗ ಈ ಲಿರಿಕಲ್ ವಿಡಿಯೋ ಸಾಂಗ್ ನೋಡಿದಾಗ ನಮ್ಗೆ ಅದ್ ಐಡಿಯಾ ಸಿಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ 2.0 ವರ್ಷನ್ ಅಂತ. ಅದೆಲ್ಲ ವಿಕ್ಕಿ ಅವ್ರದ್ದು ಐಡಿಯಾ, ಅವ್ರನ್ನ ಫಾಲೋ ಮಾಡಿದೀನಿ ಅಷ್ಟೇ. ಯೂಶಲಿ ಏನಾಗುತ್ತೆ, ನಾವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಕಂಪೋಸಿಂಗ್ ಸೆಷನ್ ಅಲ್ಲೆಲ್ಲ ಅಂದ್ರೆ ಮೊದ್ಲು ಡೈರೆಕ್ಟರ್ ನಮ್ ಜೊತೆ ಟ್ರಾವೆಲ್ ಮಾಡೋರು. ಇವಾಗ ಹೆಂಗಾಗುತ್ತೆ ಅಂದ್ರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದ್ರೆ ಅವರು ನನ್ ಫಸ್ಟ್ ಒಂದ್ ಏನೋ ಒಂದ್ ನೋಟ್ ನಾನು ಅಥವಾ ಸಾ ಪಾ ಅವ್ರ ಪಕ್ಕದಲ್ಲೇ ಇದಾರೆ. ಒಂದು ಈ ಸಿನಿಮಾದಲ್ಲಿ ಒಂದ್ ಬೆಲ್ ಹಾಕಿದೀನಿ ಅಂದ್ರು ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನ್ಗೆ ಇದ್ ಬೇಕು ಬೇಡ, ಒಂದೊಂದು ಟೋನ್ ಕೂಡ ಅವ್ರದೇ ಸೆಲೆಕ್ಷನ್ ಇದ್ರಲ್ಲಿ. ವಿಕ್ಕಿ ಅಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆತರ ಇದೆ. ಆಲ್ ಕ್ರೆಡಿಟ್ ಗೋಸ್ ಟು ವಿಕ್ಕಿ ವರುಣ್. ಇನ್ನೊಂದು ಸೀಕ್ರೆಟ್ ಇದೆ, ನಾನು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದು. ಅಮ್ಮ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಕೈಲಿ ಹಾಡು ಲಾಂಚ್ ಮಾಡ್ತಿರೋದು ಒಂಥರ ವಿಶೇಷವಾದ ಕಲೆ ಬಂದಿದೆ ಹಾಡಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಸ್ವಲ್ಪ ಮುಂದೆ ಬನ್ನಿ ಸರ್, ಲೈಟ್ ತಗೊಳ್ಳಿ ಸರ್. ಓಕೆ, ಈಗ ಹೇಳಿ. ನಾನು ವಿಕ್ಕಿ ಸರ್ನ ಕೇಳ್ತಾ ಇದ್ದೆ, ಸರ್ ಅನೂಪ್ ಸರ್ ಏನ್ ಸರ್ ಇದು ತರಕಾರಿ ಕಟ್ ಮಾಡ್ಬೇಕಾದ್ರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ರಿದಮ್ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ. ನಾನ್ ಅದೇ ಕೇಳ್ದೆ ವಿಕ್ಕಿ ಸರ್ನ, ಸರ್ ಇದು ಪಕ್ಕ ಅವ್ರ ಮೈಂಡ್ ಅಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ, ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಇಷ್ಟು ಶಾರ್ಟ್ ತೆಗಿತಾ ಇರೋ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು. ಒಂದು ಶಾರ್ಟ್ ವಿಕ್ಕಿ ಸರ್ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಅವ್ರು ಕ್ಯಾಮ್ರಾ ಕಡೆ ನೋಡ್ತಾ ಇರ್ತಾರೆ, ಈಗ ಕಟ್ ಮಾಡ್ತಾ ಇರ್ತಾರೆ. ನಾನು ಅದು ಹೇಳಿದೆ, ಸರ್ ಯೂಶಲಿ ಮನೇಲಿ ಲೇಡೀಸ್ ಇರ್ತಾರಲ್ಲ, ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ, ಟಾಸ್ಕ್ ಬೇರೆ ಇರುತ್ತೆ, ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇದನ್ನ ನಾವು ಮಾಡ್ಬೇಕಂದಾಗ ಅವ್ರು ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವು ಇಲ್ಲಿ ತೋರ್ಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದಕ್ಕೆ, ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಒಂಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ, ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತರ್ತಾರೆ, ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ, ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಅಲ್ಲೆಲ್ಲಾರು ಕ್ಲಾಸ್ ಮಾಡಿದ್ರು. ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಿಕ್ಕಿ ಅವರು. ಈ ಕಡೆ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ್ತದೆ, ಅದಕ್ಕೆ ಸರ್ ಜೋಕ್ ಅಲ್ಲ, ಏನ್ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದ್ದಾರೆ. ಒಂದ್ಸಲಿ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನನ್ಗೆ. ನನ್ನ ವೈಫ್ ಮನೇಲಿ ಇಲ್ಲದೆ ಇರ್ಬೇಕಾದ್ರೆ, ಮನೇಲೆ ಸ್ಟುಡಿಯೋ ಅಲ್ವಾ, ಫುಲ್ ಅಡುಗೆ ಎಲ್ಲ. ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡಿಗೆ ಬರುತ್ತೆ ಅಂತಾನೆ. ಬಿಕಾಸ್ ಈ ಅನ್ನಕ್ಕಿಟ್ರು, ಆಮೇಲೆ ದಾಲ್ ಕಿಚ್ಚಡಿ ಮಾಡ್ಕೊಟ್ಟಿದ್ರು ಒಂದ್ಸಲಿ, ಆಮೇಲೆ ಜೀರಾ ರೈಸ್ ಒಂದ್ಸಲಿ. ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡಿರ್ತಾರೆ ಸರ್? ನಮ್ ಜೊತೆ ಅವ್ರು 1 ವೀಕ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರು. ಯಾಕಂದ್ರೆ ಎವ್ರಿ ಬಿಟ್ ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದವ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ ಅಲ್ಲ ಚೇಂಜ್ ಮಾಡ್ಬೇಕಾ ಆ ತರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು. ನನ್ಗೊಂದು ಆಸೆ, ಧನ್ಯ ಮೇಡಮ್ ಆಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಅನ್ಸತಿ ಟ್ರೈ ಮಾಡ್ಬೇಕು. ಬನ್ನಿ ಪ್ಲೀಸ್. ನಿಮ್ಮ ಹತ್ರ ಇದೆಯಲ್ಲ ಪುಟಾಣಿ ಸೌಟು, ಅದೇನಂತಾರ ಅದು? ರಸಂ ಸರ್ ಏನೋ ಹಾಕೊಂಡಿದ್ದಾರೆ, ಕೈಯಲ್ಲಿ ಏನೋ ರಬ್ಬರ್ ಬ್ಯಾಂಡ್ ಹಾಕೊಂಡು ನೀವು. ನನಗೂ ಅದೇ ಡೌಟ್. ಅದು ಸರ್ ಕರೆಕ್ಟ್, ನನಗೂ ಅದೇ ಡೌಟ್. ಟ್ರೈ ಮಾಡಿ ನೋಡಿ, ಅವ್ರಿಗೆ ತೋರಿಸಿ ಒಂದ್ಸಲ. ಹಾ ಮುಖ ನಿಧಾನ.
ಎಸ್ ಎಸ್ ಗೊತ್ತು. ಏಯ್. ಈಗ ಅವ್ರು ಹೇಳ್ಬೇಕು ರಬ್ಬರ್ ಬ್ಯಾಂಡ್ ಅಂತಲ್ಲ ಬಂತು. ಎಲ್ಲಾರು ಅಷ್ಟೇ ಲೇಡೀಸು ಆಕ್ಚುಲಿ ಎಲ್ಲಾರು ಟ್ರೈ ಮಾಡ್ಬೋದು. ನಾವು ಒಂದಿನ ಸೌಟ್ ಹಿಡಿದಿಲ್ಲ ಮನೆ, ಒಂದಿನ ಸೌಟ್ ಹಿಡಿದಿಲ್ಲ ಮನೆ. ಕರೆಕ್ಟ್ ಬಂತು. ಹಿಂಗ ಈ ಕಡೆ ಉಲ್ಟಾ ಇವತ್ತು ಸೌಟ್ ಹೇಳಿದ್ರು. ಹಿಂಗ ಅವರೇ ಹೇಳ್ಕೊಡ್ತಾರ ಆಮೇಲೆ. ಸೂಪರ್. ಇಷ್ಟು ಹಾಡಿನ ವಿಷಯಗಳು ನಮ್ಮ ವಿಕ್ಕಿ ಸರ್ ಬನ್ನಿ. ಆಕ್ಚುಲ್ ಟ್ರೈ ಮಾಡಿರೋದೇ ನಾವು ಕರೀಲಿಲ್ಲ ಅಂದ್ರೆ ಹೆಂಗೆ? ಸೌತ್ ಅಲ್ಲಿ ಬಿರಿಯಾನಿ ಹಾಕ್ತಾರ? ಕೋಳಿ ಸಾರು ಸಕ್ಕದಾಗಿ ಕೇಳಿದ್ರು. ಇಲ್ಲ ವಿಬ್ರೇಷನ್ ಪ್ರಾಕ್ಟೀಸ್ ಮಾಡಿ 1 ವರ್ಷ ಆಗಿದೆ. ವೆರಿ ಗುಡ್. ಏನೋ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡೆಲ್ಲ ಬಂದ್ರೆ ರಿಲೀಸ್ ಹೇರ್ ಸ್ಟೈಲ್ ಇದು. ನೆಕ್ಸ್ಟ್ ಸಿನಿಮಾ ಹೌದು. ಆದ್ರೆ ಟ್ರೈ ಮಾಡಿ, ಅವ್ರು ಚಾಲೆಂಜ್ ಕೊಡ್ತಾರೆ. ಒಂದೇ ಸಲಕ್ಕೆ ಹಾಕ್ಬೇಕು. ಬಟ್ ಶೂಟಿಂಗ್ ಟೈಮ್ ಅಲ್ಲಿ 1 ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಇದು ಒಂದೊಂದಕ್ಕೊಂದೊಂದು ಬ್ಯಾಲೆನ್ಸ್ ಮಾಡ್ಬೇಕು. 1 ವೀಕ್ ಕಂಟಿನ್ಯೂ ಇದು ಪ್ರಾಕ್ಟೀಸ್ ಮಾಡಿಸಿದ್ರು. ಇನ್ನೇನು ನಾನೇ ಮಾತಾಡ್ಬಿಡ್ಲಾ? ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದ್ರೆ, ನಾನು ಈ ಕಾನ್ಸೆಪ್ಟ್ ನನ್ನ ಸಿನಿಮಾದಲ್ಲಿ ಯಾಕೆ ಅಡಾಪ್ಟ್ ಮಾಡಿದೆ ಅಂದ್ರೆ, ನಾವು ಈ ಸಿನಿಮಾದಿಂದ ಊರಿಗೆ ಹೋದಾಗ ನಮ್ ತಾಯಿ ಕೇಳೋರು, ಎಲ್ಲಾ ತರ ಸಾಂಗ್ ಮಾಡ್ತಾರೆ, ನೀನ್ ಬಂದಾಗ ಎಲ್ಲ ಇಷ್ಟು ಅಡಿಗೆ ಮಾಡಿ ಹಾಕ್ತೀನಿ, ಇಷ್ಟು ತಿಂತಿರಲ್ಲ, ನಮ್ಗೊಂದ್ ಸಾಂಗ್ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ ತಾಯಿಗೊಂದು ಡೆಡಿಕೇಟ್ ಮಾಡ್ಬೇಕು ಈ ಸಾಂಗು ಅಂತ ಹೇಳಿ ಈ ಕತೆ ಕರೆಕ್ಟ್ ಆಗಿ ಪೂರಕವಾಗಿತ್ತು. ಅವನೊಂದು ಫ್ರಸ್ಟ್ರೇಷನ್, ಅವ್ನ ಖುಷಿ, ಅಂದ್ರೆ ಏನೋ ಸಾಧಿಸ್ಬೇಕು ಅಂತ ಎಲ್ಲರೂ ಇರ್ತಾರೆ, ಬಟ್ ಚಾನ್ಸ್ ಇರಲ್ಲ. ಯಾವ್ದೋ ಒಂದು ಕಲ್ಚರ್ಗೆ ಅಂದ್ರೆ ಮನೇಲಿ ಅಡಿಗೆ ಮಾಡ್ಕೊಂಡು ಅವ್ರಿಗೂ ಏನೋ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಈ ಜೀವನ ಶೈಲಿಲಿ ಸ್ಟ್ರಕ್ ಆಗಿ ಒಂದೇ ಕಡೆ ಉಳ್ಕೊಂಡು ಅದೇ ಮಾಡಿ 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 ಬೋರ್ ಆಗಿರುತ್ತಲ್ಲ, ಅವ್ರಿಗೂ ಖುಷಿ ಆಗ್ಲಿ, ಅವ್ರಿಗೂ ಒಂದು ಡೆಡಿಕೇಟೆಡ್ ಆಗ್ಲಿ ಅಂತ ಈ ಸಾಂಗ್ ಮಾಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಬೇರೆ ನಿಮ್ದೇನಿದೆ ಮೇಡಮ್? ಬೇರೆ ಅಂದ್ರೆ ಈಗ 13ನೇ ತಾರೀಕು ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು. ನನ್ಗೆ ಈ ತರ ಡೌಟ್ ಗಳು ತುಂಬಾ ಬರ್ತಾ ಇರುತ್ತೆ. ಒಂದು, ನಿಮ್ಗೆ ಇದು ಮೊದಲ ನಿರ್ದೇಶನ 1 ಅನ್ನೋ ನಂಬರ್ ಇದೆ, ಇದು ನಿಮ್ಮ 3ನೇ ಸಿನಿಮಾ 3 ಅನ್ನೋ ನಂಬರ್ ಇದೆ. ಆತರ ಏನಾದ್ರು ಕ್ಯಾಲ್ಕುಲೇಷನ್? ಯಾಕಂದ್ರೆ ಈ ಹಿಂದಿನ ಸಿನಿಮಾಗಳಲ್ಲಿ ಅಕ್ಷರ ಬಂದಿರೋ ತರ ಎಲ್ಲ 3 ಇನ್ನರು ಈ ತರ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರ ಹೆಂಗೆ? ಅಲ್ಲ, ನೀವ್ ಹೇಳಿದ್ಮೇಲೆ ಈಗ ಐಡಿಯಾ ಬರ್ತಾ ಇದೆ. ನನ್ನ ಮೊದಲನೇ ನಿರ್ದೇಶನ ಅಂದ್ರೆ 1, 3ನೇ ಸಿನಿಮಾ ಹೀರೋ ಆಗಿ 3, 2 ಸೇರಿ 13. ನೀವ್ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ, ಐಡಿಯಾ ಹೋಗಿಲ್ಲ. ಥ್ಯಾಂಕ್ ಯು. ಹಂಗೆ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಕಂಪೋಸ್ ಮಾಡಕ್ ಮುಂಚೆ ಇವ್ರ ಮನೇಲಿ ಇವ್ರ ವೈಫ್ ಇರ್ಲಿಲ್ಲ. ಅಡ್ಗೆ ಯಾರು ಇಲ್ಲ ರೀ, ಹೋಟೆಲ್ ಹೋಗೋಣ ಅಂದ್ರು, ಇರಿ ಸಾರ್ ಅಂತ ಹೇಳಿ ಅಲ್ಲಿ ಕಟ್ ಮಾಡಿ ಹಾಕ್ತಾ ಅದನ್ನೆಲ್ಲ ನೋಡ್ತಾ ಇದ್ವು. ಅವಾಗ ಒಂದು ಇರಿಟೇಷನ್, ಹೆಂಗೂರು ಇದನ್ನ ಡೈಲಿ ಮಾಡ್ತಾರೆ, ಇದೊಂದೇ ಕೆಲಸ ಪಾಪ ಅಂತ ಹೇಳಿದ್ರೆ ಅವ್ರು ಅನ್ನಿಸ್ತು, ಸಾರ್ ಬಾಣ್ಲಿ ಸ್ಟವ್ ಬೆಂಕಿ ಹಚ್ಚು ಅಂತ ಫಸ್ಟ್ ಲೈನ್ ಇವ್ರ ಮನೆ ಕಿಚನ್ ಅಲ್ಲಿ ಆಕ್ಚುಲಿ ರೆಡಿ ಮಾಡಿದ್ದು. ಒಳಗಡೆ ಹೋಗಿ ಮುಂದಿನ ಲೈನ್ ಎಲ್ಲ ನಮ್ ಪ್ರಮೋದನ್ ಕರೆಸಿ ಆಮೇಲೆ ಮಾಡಿದ್ದು. ಥ್ಯಾಂಕ್ ಯು ಅನೂಪ್ ಸರ್. ತುಂಬಾ ಚೆನ್ನಾಗಿ ಅನೂಪ್ ಸರ್ ಕೆರಿಯರ್ ಅಲ್ಲಿ ಇಷ್ಟು ಸ್ಪೀಡ್ ಇರೋದು ಇದೆ ಅನ್ಸುತ್ತೆ. ಅವ್ರು ತುಂಬಾ ಮೆಲೋಡಿ ಒತ್ಕೊಳ್ಳೋದು. ನಾನು ಹೇಳಿದೆ ಅವಾಗ್ಲೇ, ಲೇಡೀಸ್ ತರಕಾರಿ ಹಚ್ಚೋದಿದೆಯಲ್ಲ ಆ ಸ್ಪೀಡ್ ಇದೆಯಲ್ಲ ಅದೇ ಮೆಡಿಕಲ್ ಮಾಡಿದ್ರೆ. ಥ್ಯಾಂಕ್ ಯು ಸರ್. ಹಂಗೆ ಧನು ಮಾಸ್ಟರ್ ಥ್ಯಾಂಕ್ ಯು. ನನಗೆ ಡ್ಯಾನ್ಸ್ ದೇವರೇ ಬರಲ್ಲ, ಏನೋ ಕಷ್ಟಪಟ್ಟು ಏನೋ ಮಾಡಿದೀನಿ ಅಂದ್ರೆ ಅದಕ್ಕೆ ಧನು ಮಾಸ್ಟರ್ ಕಾರಣ. ಇವರು ಡ್ಯಾನ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ನೀನ್ ಮಾಡ್ತೀನಿ ಅಂತ ತಲೆ ಕಾಲ್ ಮೇಲಿತ್ತು ಅಂತ ಟಾಸ್ಕ್ ಕೊಟ್ಬಿಟ್ಟಿದ್ರು. ಅದನ್ನ ಮಾಡೋರಿಗೆ ಸಿಕ್ಕಾಡೆ ಥ್ಯಾಂಕ್ಸ್ ಮಾಸ್ಟರ್, ಚೆನ್ನಾಗಿ ಮಾಡ್ತಿದ್ದಿಲ್ಲ ಅಷ್ಟೇ ಆಯ್ತು. ಥ್ಯಾಂಕ್ ಯು ಮಾಸ್ಟರ್. ಹಂಗೆ ಧನ್ಯ ಅವ್ರಿಗೆ ಸಾರಿ ಕೇಳ್ತೀನಿ, ಸಾಂಗ್ ಅಲ್ಲಿ ನೀವು ಇರಲ್ಲ. ಆಕ್ಚುಲಿ ಕುಕಿಂಗ್ ಸಾಂಗ್ ಇಲ್ಲ ಇಲ್ಲ, ಅವ್ರು ಇಡೀ ಸಿನಿಮಾದಲ್ಲಿ ಅವರೊಂದು ಕುಕಿಂಗ್ ಮಾಡೋ ಸೀನ್ ಇದೆ. ಬಟ್ ನಾನು
ಆ ಸಿನಿಮಾದಲ್ಲಿ ಇದೊಂದೇ ಸಾಂಗ್ ಅಲ್ಲಿ ಕುಕ್ ಮಾಡೋದು. ಅವ್ರಿಗೆ ಕೇಳೋಣ ಈ ಹಾಡ್ ಹೆಂಗ ಅನಿಸ್ತು, ನೀವಿಲ್ಲ ಆದ್ರೂ ಈ ಹಾಡ್ ಹೆಂಗ ಅನಿಸ್ತು ನಿಮ್ಗೆ? ಐ ಥಿಂಕ್ ವೈರಲ್ ಆಗೋ ಎಲ್ಲಾ ಕ್ವಾಲಿಟೀಸ್ ಈ ಒಂದು ಹಾಡಲ್ಲಿ ಇದೆ ಅಂತ ಹೇಳ್ಬೇಕು. ಸೊ ಅನೂಪ್ ಅವರು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಪ್ರಮೋದ್ ಅವರು ಬ್ಯೂಟಿಫುಲ್ ಲಿರಿಕ್ಸ್ ಕೊಟ್ಟಿದ್ದಾರೆ. ನಮ್ಮನೇಲಿರೋ ಎಲ್ಲಾ ಹೆಣ್ಮಕ್ಳಿಗೂ ಅಪೀಲ್ ಆಗುವಂತ ಹಾಡು. ಸೊ ಇದಕ್ಕೆ ಒಂದು ಕುಕಿಂಗ್ ಮಾಡ್ತಾನೆ ರೀಲ್ಸ್ ಮಾಡ್ಲಿ ಎಲ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಂಗೆ ಗೊತ್ತು ಮನೆಗೆ ಹೋಗಿ ಇವತ್ತು ಟ್ರೈ ಮಾಡ್ತೀರಾ. ನಾನಂತೂ ಕುಕಿಂಗ್ ಮಾಡಲ್ಲ, ಬಟ್ ಹಾಡಂತೂ ಕೇಳ್ತೀನಿ. ಹಾಡಲ್ಲ ಡೆಡಿಕೇಟ್ ಮಾಡ್ತಾರೆ. ನಮ್ಮ ಮನೇಲಿ ನಮ್ಗೆ ಪ್ರತಿದಿನ ಊಟ ಐ ಮೀನ್ ರೆಡಿ ಮಾಡೋರು, ಅಡಿಗೆ ರೆಡಿ ಮಾಡೋರು ಲಕ್ಷ್ಮಮ್ಮ ಅಂತ ಬರ್ತಾರೆ, ಅವ್ರಿಗೆ ನಾ ಈ ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಈ ಸಿನಿಮಾದ ನಿರ್ಮಾಪಕರುಗಳು ಸುರೇಶ್ ಸರ್ ಹಾಗೆ ನಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಜಯ್ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಾಂಗ್ ಆಡ್ಬೇಕಾದ್ರೇನೆ ಅವ್ರು ಹೇಳ್ತಾ ಇದ್ರು ಈ ಸಾಂಗ್ ಒಂಥರ ವಿಚಿತ್ರವಾಗಿ ಹೆಂಗ್ ಆಯ್ತಾರೆ, ಚೆನ್ನಾಗಿ ಓಡ್ಬೋದು ನೋಡಿ ಅಂತ ಹೇಳ್ತಾ ಇದ್ರು. ವಿಜಯ್ ಪ್ರಕಾಶ್ ಸರ್ಗೂ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಈಗ ನಮ್ ನಿರ್ಮಾಪಕರು ಅಡಿಗೆ ಬಗ್ಗೆ, ಸೌಂಡ್ ಬಗ್ಗೆ ಅಲ್ಲ, ನಿರ್ಮಾಪಕರು ದುಡ್ಡು ಹಾಕಿದಾರೆ, ಎಲ್ರು ಮಾಡಿದ್ರು. ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಾ ಇಲ್ಲ ಅಷ್ಟು ಕೇಳೋಣ. ಈಗ ನಮ್ ಪ್ರೊಡ್ಯೂಸರ್ ಅಡಿಗೆ ಮಾಡಕ್ ಬರುತ್ತಂತೆ, ಒಂದು ಫುಡ್ ಐಟಮ್ ಮೇಲೆ ಅದ್ರ ರೆಸಿಪಿ ಹೇಳ್ತಾರೆ. ಸರ್ ಚಿತ್ರಾನ್ನ ನಾನ್ ವೆಜ್ ಹೇಳಿ ಯಾವಾಗ ಆಯ್ತು ಸರ್, ಹೇಳಿ ಸರ್ ಕಬಾಬ್ ಮಾಡೋದು ಹೆಂಗೆ? ಅದು ಈಜಿ ಹೇಳಿ ಮೇಡಮ್. ಅದು ಹೆಂಗೆ ಸರ್ ಈಸಿ? ಯಾವ್ದಾದ್ರು ಬೇರೆ ಕೇಳಿ, ಸಿಂಹ ಆತರ ಮಾಡೋದ್ ಕೇಳಿ. ಮಾತಾಡ್ತು ಸರ್. ಆಯ್ತು ಸರ್, ಈಗ ಅದೆಲ್ಲ ಬೇಡ, ಆ ಚಿಕ್ಕದು ಇಟ್ಕೊಡಿ. ಚಿಕ್ಕ ಸೌಟ್ ಎಲ್ಲ ಹೋಯ್ತು? ಕೊಡಿ ಮೈಕು. ಫಸ್ಟ್ ನಮ್ ಸುರೇಶ್ ಸರೇ ಮಾಡ್ಬೇಕು. ಹಾಡು ನೋಡ್ಲಿಲ್ವಾ ಸರ್ ನೀವು? ಹಾ ಸರ್, ಹಾಡೇ ನೋಡಿಲ್ಲ ಇನ್ನು. ನೋಡಿರ್ತಾರೆ ಮೇಡಮ್, ಆಲ್ರೆಡಿ ಸುಮಾರು ಸಲ ನೋಡಿರ್ತಾರೆ. ಅಯ್ಯೋ ಇದು ಯಾಕೆ ಗೊತ್ತು, ಇದು ಸೇಮ್ ಆಗಿದೆ ಇದು. ಹೌದಾ? ನಮ್ ನಾಗೇಶ್ ಸರ್ ನೋಡಿದ್ರು. ಹಾ ಸರ್, ಯು ಕ್ಯಾನ್ ಡೂ ಇಟ್. ಹಿಂಗೆ ಹಿಂಗೆ ಉಲ್ಟಾ ಉಲ್ಟಾ. ಹಾ ಚೆನ್ನಾಗಿ ಧನುವಸ್ತದ ಒಂದ್ಸಲ ತೋರಿಸಿ, ಅದು ದೊಡ್ಡ ಸೌಟೆ. ಆವಾ ಶಾರದಾದವ್ರು ದಯವಿಟ್ಟು ಬಂದಿದ್ರು. ಓ ಬಂತು ಬಂತು ಬಂತು. ನಾವೆಲ್ಲ ರೈಟ್ ಸೈಡ್ ತಿರುಗಕ್ಕೆ ಕಷ್ಟ. ಅದಕ್ಕೆ ಸರ್ ನೀವು ನಿರ್ಮಾಪಕರು. ಈಗ ಮಾತಾಡೋಣ. ಸಿನಿಮಾ 13ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೀರಾ, ಹಾಡು ಇವತ್ತಷ್ಟೇ ಲಾಂಚ್ ಆಗಿದೆ, ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಅಂದ್ರೆ ರಿಲೀಸ್ ಆಗಿದೆ, ಎಲ್ಲರೂ ನೋಡ್ಬೇಕು. ಸಾಂಗ್ ಆಗಿರೋದ್ರಿಂದ ಎಲ್ಲರೂ ಶೇರ್ ಮಾಡಿ, ಚೆನ್ನಾಗಿ ನೋಡಿ. ಚೆನ್ನಾಗಿದೆ ಸರ್, ಫ್ರೇಮಿಂಗ್ ಸೌಟ್ ಇಟ್ಕೊಂಡು ಹೇಳ್ತಾರ ಅದು. ಹೌದಲ್ವಾ? ಅಂದ್ರೆ ಹೇಳಿ ಮೇಡಮ್, ತುಂಬಾ ಚೆನ್ನಾಗಿದೆ. 13ಕ್ಕೆ ಸೆಪ್ಟೆಂಬರ್ 13ಕ್ಕೆ ನಿಮ್ಮ ಕಾಲಪತ್ರ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲ ನೋಡ್ಬೇಕು. ಹಾಗೂ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಈಗ ಹಿಂದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಮುಂದೆ ಇದೇ ರೀತಿ ನೀವು ಸಪೋರ್ಟ್ ಮಾಡೇ ಮಾಡ್ಬೇಕು. ನಿಮ್ಗೆ ಖಂಡಿತವಾಗೂ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಸುರೇಶ್ ಸರ್ ಜಾಸ್ತಿ ಮಾತಾಡ್ತೀನಿ ಅಲ್ವಾ ಈಗ? ಇಲ್ಲ ಸರ್, ನಿಮ್ಗೆ ಏನಾರು ಹೇಳಕ್ಕಿದ್ರೆ ಮಾತಾಡ್ಬೋದು. ಅಲ್ಲ, ಇದು ಸೌತ್ ಹಿಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಹಿಡ್ಕೊಂಡು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಗ್ಬಿಡ್ತಾವ ನಮ್ಗೆ ಹಂಗೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಇದೇ ಮುಂದಿನ ತಿಂಗಳು 13ನೇ ತಾರೀಕು ನಮ್ಮ ಕಾಲಪತ್ರ ಸಿನಿಮಾ ಆಲ್ ಓವರ್ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಖಂಡಿತ ಇದೇ ತರ ನಿಮ್ ಸಪೋರ್ಟ್ ಸಹಕಾರ ನಮ್ಗೆ ಇಲ್ಲಿ ಅಂತ ಹೇಳ್ತೀನಿ. ಹಾಗೆ ಕನ್ನಡ ಎಲ್ಲ ಜನತೆನೇ ನಮ್ಮ ಕಾಲಪತ್ರ ಸಿನಿಮಾನ ಆಶೀರ್ವಾದ ಮಾಡ್ಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ.